ನೀವು ಧನುರಾಶಿಯವರಾಗಿದ್ದರೆ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್. ನೀವು ಬಹಳ ಕಾಲದಿಂದ ಇದೊಂದು ಸಮಸ್ಯೆಗೆ ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ವಲ್ಲ, ಬಹಳ ಟ್ರೈ ಮಾಡಿದೆ ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ವಲ್ಲ ಅನ್ನುವಂಥ ಒಂದು ಸಮಸ್ಯೆಗೆ ನಾನು ಪರಿಹಾರವನ್ನು ಹೇಳ್ತಾ ಇದ್ದೇನೆ ಈ ಒಂದು ವಿಡಿಯೋದಲ್ಲಿ, ಆಯ್ತಲ್ವಾ? ಸೊ ದಯವಿಟ್ಟು ಬೇಗ ವಿಡಿಯೋನ ಶೇರ್ ಮಾಡಿಬಿಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿಬಿಡಿ. ಏನಂದರೆ ಧನುರಾಶಿಯವರು ನೀವು ಬಹಳ ಸೌಮ್ಯ ಸ್ವಭಾವ, ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಒದೆಯಬೇಡಿ ಸ್ವಭಾವದವರಾಗಿರ್ತೀರಿ ನೀವು. ಸೊ ನಿಮಗೆ ತೊಂದರೆ ಕೊಡುವವರ ಸಂಖ್ಯೆ ಭಾಳ ಜಾಸ್ತಿ ಇರುತ್ತೆ. ಬಗ್ಗದವನಿಗೆ ಒಂದು ಗುದ್ದು ಜಾಸ್ತಿ ಅಂತ ಹೇಳ್ತಾರಲ್ಲ, ಗಾದೆ ಅದೇ ಥರ ನೀವು ಯಾವಾಗಲೂ ಬಗ್ತೀರಿ, ನಿಮಗೊಂದು ಗುದ್ದು ಜಾಸ್ತಿ ಅಂತ ಹೇಳಿ. ಸೊ ಏನಾಗ್ಬಿಡುತ್ತೆ, ತೊಂದರೆ ಕೊಡ್ತಕ್ಕಂಥವ್ರು ಧನುರಾಶಿಯವರಿಗೆ ತುಂಬ ಜಾಸ್ತಿ ಇರ್ತಾರೆ. ನೀವು ಕೆಲಸ ಮಾಡ್ತಾ ಇದ್ದೀರಾ, ಜಾಬಲ್ಲಿ ನಿಮ್ಮ ಪಾಡಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಕೊಲೀಗ್ಸ್ಗೆ ನಿಮ್ಮ ಕಂಡ್ರೆ ಆಗಲ್ಲ, ನಿಮ್ಮ ಮೇಲೆ ಏನೇನೋ ಹೇಳ್ಕೊಡ್ತಾರೆ, ನಿಮ್ಮ ಬೇರೆ ಬೇರೆ ಮೇಲಧಿಕಾರಿಗಳಿಗೆ ಅವ್ರಿಗೆ ನಿಮ್ಮ ಬಗ್ಗೆ ಇಲ್ಲಸರದಲ್ಲೇ ಹೇಳ್ಕೊಡ್ತಾರೆ, ನಿಮಗೆ ಪ್ರಮೋಷನ್ ಸಿಗಲ್ಲ, ನಿಮಗೆ ಸ್ಯಾಲ್ರಿ ಹೇಗೆ ಸಿಗಲ್ಲ, ನಿಮಗೆ ಏನೇನೋ ಅನುಕೂಲಗಳಾಗಬೇಕು ಅಂತ ನೀವು ಪ್ರಯತ್ನ ಮಾಡ್ತಾ ಇದ್ದೀರೋ ನಿಮ್ಮ ಉದ್ಯೋಗದ ಜಾಗದಲ್ಲಿ, ಅದು ನಿಮಗೆ ಆಗ್ತಾನೆ ಇರೋದಿಲ್ಲ. ಯಾಕೆ? ಯಾರೋ ಒಬ್ರು ಅಡ್ಗಲ್ ಆಗ್ತಾನೆ ಇರ್ತಾರೆ. ಪ್ರತಿಯೊಂದಕ್ಕೂ ನೀವು ಹಿಂಗೆ ಮಾಡಿದ್ರಿ, ನೀವು ಮಾಡಿದ್ದು ಸರಿ ಇಲ್ಲ, ಇನ್ನೂ ಮಾಡಬೇಕಾಗಿತ್ತು. ಈ ಎಕ್ಸ್ಪೆಕ್ಟೇಷನ್ ನಿಮ್ಗೆ ತರಕಾಗ್ತಾ ಇಲ್ಲ. ಹಂಗಂತ ಬರೀ ಜಾಬು ಅಂತಲ್ಲ, ನೀವು ಬಿಸ್ನೆಸ್ ಮಾಡ್ತಿರೋ ಧನುರಾಶಿಯವರಾದರೂ ನಿಮ್ಮ ಕತೆ ಅದೇ ರೀತಿಯಲ್ಲಿದೆ. ಬೇಕಾದಷ್ಟು ತೊಂದರೆ ಮಾಡ್ತಾ ಇದ್ದಾರೆ, ಬೇಕಾದಷ್ಟು ನಿಮ್ಮ ಬಿಸ್ನೆಸ್ನ ಕಿತ್ಕೊಳ್ತಾ ಇದ್ದಾರೆ. ನಿಮಗೆ ಬರಬೇಕಾದಂಥ ಲಾಭ ಯಾರಿಗೂ ಹೋಗ್ತಾ ಇದೆ, ನಿಮಗೆ ಬರಬೇಕಾದಂಥ ಬಿಸ್ನೆಸ್ ಬೇರೆ ಯಾರಿಗೂ ಹೋಗ್ತಾ ಇದೆ. ಈ ಶತ್ರುಗಳನ್ನು ಹೇಗೆ ಕಂಟ್ರೋಲ್ ಮಾಡೋದು? ಅದು ಬಿಸ್ನೆಸ್ಸೇ ಆಗಿರಲಿ ಅಥವಾ ಜಾಬೇ ಆಗಿರಲಿ. ಅದು ಈಗ ಮನೆಯಲ್ಲೂ ಕೂಡ ಏನು ಶತ್ರುಗಳ, ಅಥವಾ ಫ್ಯಾಮಿಲಿಯಲ್ಲಿ ಕುಟುಂಬದಲ್ಲಿ ಏನು ಶತ್ರುಗಳ ಕೊರತೆ ಇದೆಯಾ ನಿಮಗೆ? ಎಲ್ಲ ಕಡೆ ಶತ್ರುಗಳೇ. ನೀವೊಂದು ಹೊಸ ಬಟ್ಟೆ ತಗೊಳ್ಳಿ, ಹೊಸ ವಸ್ತು ತಗೊಳ್ಳಿ, ಏನೇ ಹೊಸ ತಗೊಳ್ಳಿ, ಬೆರಳೆಣಿಕೆಯ ದಿನಗಳು, ಕೆಲವಿಷ್ಟೊಂದು ದಿನಗಳು ಅಲ್ಲ ಗಂಟೆಗಳಲ್ಲೇ ಹಾಳಾಗ್ಬಿಡುತ್ತದು. ಯಾಕೆ? ಏನಕ್ಕೆ ಹಿಂಗಾಯಿತು? ದೃಷ್ಟಿ. ನೀವೊಂದು ಹೊಸ ಬಟ್ಟೆ ಹಾಕೊಂಡ್ರೆ ದೃಷ್ಟಿ, ಏನೋ ಒಂದು ಹೊಸ ಮೊಬೈಲ್ ತಗೊಂಡ್ರೆ ಬಿದ್ದು ಗ್ಲಾಸ್ ಹೊಡೆದೋಯ್ತು, ಮತ್ತೊಂದೇನೋ ಆಯಿತು, ಕಳೆದೋಯ್ತು. ಸೊ ಇರೋದನ್ನು ಅನುಭವಿಸುವ ಯೋಗ ಅಂತ ಅದು ಕೂಡ ಇಲ್ಲ ನಿಮಗೆ. ಬಹಳ ಕಷ್ಟಪಟ್ಟು ನೀವೇನೋ ಒಂದು ಹೊಸ ತಗೊಳ್ತೀರಾ, ಅದನ್ನು ನೀವು ಅನುಭವಿಸಲ್ಲ ಅಂತಂದರೆ ಇನ್ನೇನಕ್ಕೆ ಜೀವನ ಅನ್ನಂಗೆ ಆಗ್ಬಿಡುತ್ತದು. ಸೊ ಇಂತಹ ದುಃಖಕರ ಪರಿಸ್ಥಿತಿ, ಇಷ್ಟು ಶತ್ರುಗಳು, ಇಷ್ಟು ತೊಂದರೆ ಕೊಡ್ತಕ್ಕಂಥವ್ರು, ಕೋರ್ಟು ಕಚೇರಿ ಸಮಸ್ಯೆಗಳೊಂದು ಭಾಗ. ಇನ್ನು ಮುಂದೆ ಈಗ ಸದ್ಯಕ್ಕೆ ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ನಿಮಗೆ ಅರ್ಧಾಷ್ಟಮ ಶನಿ, ಮುಂದೆ ಇನ್ನೊಂದು ವರ್ಷ ಆದಮೇಲೆ ನಿಮಗೆ ಪಂಚಮ ಶನಿ. ಹೇಗೆ ಅನುಭವಿಸ್ತೀರಾ ಅದನ್ನು, ಹೇಗೆ ಎದುರಿಸ್ತೀರ ಅದನ್ನು? ಸೊ ಬಹುಮುಖ್ಯವಾಗಿ ನೀವು ನಿಮ್ಮ ಶತ್ರುಗಳಿಂದ ನಿಮಗೆ ರಕ್ಷಣೆ ಪಡಿಬೇಕು. ನೀವು ಎದುರಾಗೆದುರಿ ನಿಮ್ಮ ಕೊಳಪಟ್ಟಿ ಹಿಡ್ಕೊಂಡು ಜಗಳ ಮಾಡುವಂಥವರಿಂದ ಹಿಡಿದು ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂಥವ್ರ ತನಕ ಪ್ರತಿಯೊಬ್ಬ ಶತ್ರುಗಳು ನಿಗ್ರಹ ಆಗಬೇಕು, ಕಂಟ್ರೋಲಿಗೆ ಬರಬೇಕು. ಯಾವುದೇ ಕಾರಣಕ್ಕೂ ಯಾವ ಶತ್ರುಗಳು ನಿಮಗೆ ತೊಂದರೆ ಕೊಡಬಾರ್ದು. ಮನೆ ಮುಂದೆ ಅದಾಕ್ಬಿಟ್ರು ಗುರುಳೆ, ಇದಾಕ್ಬಿಟ್ರು ಗುರುಳೆ, ಲಿಂಬೆ ಹಣ್ಣು ಹಾಕ್ಬಿಟ್ರು, ಮತ್ತೊಂದೇನೋ ಕುಂಕುಮ ಸಿಕ್ತು, ಭಸ್ಮ ಸಿಕ್ತು, ಬೂದಿ ಸಿಕ್ತು, ಬಟ್ಟೆ ಸುತ್ತಿಟ್ಟಿದ್ರು, ಅಲ್ಲಿಟ್ಟಿದ್ರು, ಇಲ್ಲಿಟ್ಟಿದ್ರು, ಏನು ಮಾಡಿದ್ರು ನಿಮಗೆ ಮಾತ್ರ ಏನೂ ಆಗಬಾರದು. ಆ ತರಹದ ರಕ್ಷಣೆ ನೀವು ಪಡಿಬೇಕು. ಆಗಾಗ ಮಾಡುವಂತಹ ಪ್ರಯತ್ನಗಳಿಂದ ತುಂಬ ಇಂಪಾರ್ಟೆಂಟ್ ಪ್ರಯತ್ನಗಳ ತನಕ, ಪವರ್ಫುಲ್ ಪ್ರಯತ್ನಗಳ ತನಕ ಎಲ್ಲದೂ ಸಹ ನಿಮ್ಮ ಪರಿಹಾರವನ್ನು ನಾನು ಹೇಳ್ತೇನೆ. ನೋಡಿ, ಬಹುಮುಖ್ಯವಾಗಿ ನೀವು ಧನುರಾಶಿಯವರು ನಿಮಗೆ ಶತ್ರು ನಿಗ್ರಹ ಆಗಬೇಕು, ಶತ್ರು ನಿಮ್ಮ ಹತ್ರನೂ ಬರಬಾರ್ದು ಅಂತಂದರೆ ನೀವು ಅಮ್ಮನವರ ಆರಾಧನೆ ಮಾಡಿಕೊಳ್ಬೇಕು. ಅಮ್ಮನವರ ಆರಾಧನೆಯನ್ನು ಯಾವ ಧನುರಾಶಿಯವರು ರೆಗ್ಯುಲರ್ ಆಗಿ ಮಾಡ್ತಾರೋ ಅವರಿಗೆ ಶತ್ರುಗಳನ್ನು ಕಂಟ್ರೋಲ್ ಮಾಡುವ ಒಂದು ಶಕ್ತಿ ಬಂದ್ಬಿಡ್ತದೆ. ಅಮ್ಮನವರಲ್ಲೂ ಸಹ ವಿಶೇಷವಾದ ಅವತಾರಗಳಿದೆ, ಅದರಲ್ಲೂ ಹೇಳ್ತೇನೆ ನಾನು ನಿಮಗೆ. ಯಾಕೆಂದರೆ ದುರ್ಗಾದೇವಿ ಬಹಳ ಮುಖ್ಯ. ನಿಮ್ಮ ಮನೆ ಹತ್ರ ಯಾವುದೇ ಅಮ್ಮನವರ ದೇವಸ್ಥಾನ ಇದ್ದರೆ ಶುಕ್ರವಾರಗಳು, ನಿಮಗೆ ಷಷ್ಠ್ಯಾಧಿಪತಿಯೇ ಶುಕ್ರ. ಸೊ ಅಮ್ಮನವ್ರಿಗೂ ಶುಕ್ರವಾರ ಹೇಗಿದ್ರೂ ವಿಶೇಷವೇ. ಶುಕ್ರವಾರಗಳು 9 ಶುಕ್ರವಾರಗಳು ಮನೆ ಹತ್ತಿರದಲ್ಲಿರುವ ಯಾವುದೇ ಅಮ್ಮನವರ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಮಾಡಿಸ್ಕೊಂಡು ಆ ಕುಂಕುಮವನ್ನು ಹಣೆಗೆ ಧಾರಣೆ ಮಾಡ್ಕೊಂಡು ಹೋಗ್ತಾ ಇದ್ರು ಸಹ ನಿಮ್ಗೆ ಅನುಕೂಲ ಆಗುತ್ತೆ. ನಿಮ್ಮ ಮನೆಗೆ ನೆನ್ಪಿಟ್ಕೊಳ್ಳಿ, ನಿಮ್ಮ ಮನೆಗೆ ಶುಕ್ರವಾರದ ದಿವಸ ಮುಸ್ಸಂಜೆ ಟೈಮಿಗೆ ಮುತ್ತೈದೆಯನ್ನು ಕರೆದು ನಿಮ್ಮ ಮನೆಯಲ್ಲಿ ಅವರಿಗೆ ಕೂರಿಸಿ ಅವರಿಗೆ ಅರಿಶಿನ, ಕುಂಕುಮ, ಬಳೆ ಎಲ್ಲ ಇತ್ಯಾದಿಗಳನ್ನ ಕೊಟ್ಟು ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು. 9 ಶುಕ್ರವಾರಗಳು 9 ಬೇರೆ ಬೇರೆ ಮುತ್ತೈದೆಯರು ನಿಮ್ಮ ಮನೆಗೆ ಕರೆದು ಅವರಿಗೆ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಇಲ್ಲ, ಅದು ನಿಮಗೆ ತುಂಬ ಚೆನ್ನಾಗಿ ಶತ್ರುಗಳ ಕಾಟದಿಂದ ನಿಮ್ಮನ್ನು ಕಂಟ್ರೋಲ್ ಮಾಡ್ತದೆ. ಅಂದರೆ ಶತ್ರು ಬಾಧೆಯನ್ನು ನಿಮ್ಮನ್ನು ಕಂಟ್ರೋಲ್ ಮಾಡ್ತದೆ. ನೋಡಿ, ಬಹಳಷ್ಟು ಜನ ಇನ್ನೂ ಪವರ್ಫುಲ್ ಆಗಿರತಕ್ಕಂತಹ ಪರಿಹಾರಗಳನ್ನು ಕೇಳ್ತಾರೆ. ಅದಕ್ಕೆ ಅಮ್ಮನವರಲ್ಲೇ, ಅಂದರೆ ಈಗ ದೇವಿ ಆರಾಧನೆಯಲ್ಲೇ ಯಾವ ದೇವಿ? ವಾರಾಹಿ ದೇವಿ ಬಹಳ ಪವರ್ಫುಲ್. ಧನುರಾಶಿಯವರು ವಾರಾಹಿ ಆರಾಧನೆ ಮಾಡಿದಾಗ ಶತ್ರುಗಳು ಸಂಪೂರ್ಣ ಕಂಟ್ರೋಲಿಗೆ ಬಂದ್ಬಿಡ್ತಾರೆ. ನೀವೆಲ್ಲರೂ ಸಹ ನೋಡ್ತಾ ಇರೋ ವಿಡಿಯೋನ ವಾರಾಹಿ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ. ನಿಮಗೆ ಒಂದು ಅದ್ಭುತವಾದಂತಹ ಪರಿಹಾರವನ್ನು ಹೇಳ್ತೇನೆ.
ಜುಲೈ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆಯ ದಿವಸ, ಜುಲೈ 14ನೇ ತಾರೀಕು ನಿಮ್ಮೆಲ್ಲರ ಈ ಮಾಟಮಂತ್ರ, ಶತ್ರುಬಾಧೆ, ಕೋರ್ಟ್ ಕಚೇರಿ ಸಮಸ್ಯೆ, ದೃಷ್ಟಿದೋಷ, ಈ ಥರ ನೆಗೆಟಿವ್ ಎನರ್ಜೀಸ್ಗಳ ಸಮಸ್ಯೆ ಪರಿಹಾರಕ್ಕೋಸ್ಕರವಾಗಿ ನಮ್ಮ ಯಾಗಶಾಲೆಯಲ್ಲಿ ಅತ್ಯಂತ ಶಕ್ತಿಯುತವಾದಂತಹ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಎಷ್ಟು ಪವರ್ಫುಲ್ ಆಗಿರತಕ್ಕಂತಹ ಒಂದು ದೇವತಾರಾಧನೆ ಶತ್ರು ನಿಗ್ರಹ ವಾರಾಹಿ. ಈ ವಿಡಿಯೋ ಎಂಡಲ್ಲಿ ನಾನು ಆ ಶತ್ರು ನಿಗ್ರಹ ವಾರಾಹಿ ಮಂತ್ರವನ್ನು ಸಹ ಕೊಡ್ತೇನೆ. ನೀವೆಲ್ಲರೂ ಮನೆಯಲ್ಲಿ ಪ್ರತಿನಿತ್ಯ ಒಂದು 108 ಬಾರಿ ಅದನ್ನು ಕೇಳಿಸ್ಕೊಂಡ್ರು ಕೂಡ, ತುಂಬ ರಿಪೀಟೆಡ್ ಆಗಿ ಕೇಳಿಸಿಕೊಂಡ್ರೂ ಸಹ ನಿಮ್ಮ ಬಾಧೆಗಳ ಪರಿಹಾರವಾಗಲಿ. ಆದರೆ ನಾವು ಅದೇ ಮಂತ್ರದಿಂದ, ಅದು ಮಂಗಳವಾರದ ದಿವಸ ಅಮಾವಾಸ್ಯೆ ದಿವಸ ನಾವು ಈ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಹಲವಾರು ಹೋಮ, ಶಕ್ತಿ ಮಹಾಗಣಪತಿ ಹೋಮ, ನೀಲಕಂಠ ಹವನ, ರಕ್ಷಾಕರ ಮಹಾಸುದರ್ಶನ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಇನ್ನು ಹಲವಾರು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿ ಈ ವಿಶೇಷವಾದಂತಹ ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಸಹ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಇದನ್ನು ಅಭಿಮಂತ್ರಣೆ ಮಾಡಿ ನೋಡಿ. 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆಗೆ ಪರ್ವ ದಿನದಂದು ಶತ್ರು ನಿಗ್ರಹ ವಾರಾಹಿ ಹೋಮದಲ್ಲಿ ಕೃಷ್ಣ ತುಳಸಿ ಮಾಲೆಗಳನ್ನು ಅಭಿಮಂತ್ರಣೆ ಮಾಡಿ, ನಿಮಗೆ ನಿಮ್ಮ ಹೆಸರಿನಲ್ಲಿ ಅಭಿಮಂತ್ರಣೆ ಮಾಡಿ. ಯಾಕೆಂದ್ರೆ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಬಹುದು, ನೀವು ನೋಡಬಹುದಾಗಿರ್ತದೆ. ಸೊ ಈ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಈ ಎಲ್ಲ ಕೃಷ್ಣ ತುಳಸಿ ಮಾಲೆಗಳನ್ನು ಎನರ್ಜೈಸ್ ಮಾಡಿ ನಿಮಗೆಲ್ಲರಿಗೂ ಸ್ಪೀಡ್ ಪೋಸ್ಟರ್ ಕಳಿಸ್ಕೊಡ್ತೇವೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬೇಕು. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ, ಪ್ರಸಾದ ಕಳಿಸ್ಕೊಳ್ಳೋಕೆ ನಿಮ್ಮ ವಿಳಾಸ. ಬಹಳಷ್ಟು ಜನಕ್ಕೆ ರಾಶಿ ಕೂಡ ಗೊತ್ತಿರೋದಿಲ್ಲ, ಹೆಸರು ವಿಳಾಸ ಅಷ್ಟೇ ಕಳಿಸ್ಕೊಟ್ರು ಪರವಾಗಿಲ್ಲ. ನಮ್ಮ ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಟಂತಹ ಈ ಬಾರಿಯ ಜುಲೈ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ಹೋಮಗಳಿಗೆ, ವಿಶೇಷ ಹೋಮಗಳಿಗೆ ಸಂಕಲ್ಪ ಸೇವೆ ಕೊಡೋರಲ್ಲೂ ಸಹ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಬಹುದು. ಎಲ್ಲ ಹೋಮಗಳ ಭಸ್ಮ, ಯಾಕೆ ನೋಡಿ, ಶಕ್ತಿ ಮಹಾಗಣಪತಿ ಹೋಮ, ನೀಲಕಂಠ ಮಂತ್ರ ಹವನ, ಶತ್ರು ನಿಗ್ರಹ ವಾರಾಹಿ ಹವನ, ರಕ್ಷಾಕರ ಮಹಾಸುದರ್ಶನ ಹವನ, ಸ್ವಯಂವರ ಪಾರ್ವತಿ ಹವನ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ಕೃಷ್ಣ ತುಳಸಿ ಮಾಲೆ ಎನರ್ಜೈಸ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಸಹ ಕಳಿಸ್ಕೊಡ್ತೇವೆ. ಪ್ರತಿಯೊಬ್ಬರಿಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ಕೃಷ್ಣ ತುಳಸಿ ಮಾಲೆಗಳನ್ನು ಕಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಬಹಳ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ತುಳಸಿ, ಒರಿಜಿನಲ್ ಕೃಷ್ಣ ತುಳಸಿ ಮಾಲೆ ಇದು. ಸೊ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ನಿಮ್ಮೆಲ್ಲರ ಈ ಶತ್ರು ಬಾಧೆಗಳು ಪರಿಹಾರವಾಗಲಿ ಎಲ್ಲರಿಗೂ ಸಹ. ಯಾಕೆಂದ್ರೆ ಆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದವನ್ನು ಹಣೆಗೆ ಹಚ್ಕೊಳ್ಳಿ, ಈ ಮಾಲೆಯನ್ನು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ಸಿಂಪಲ್. ಸೊ ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಬಹುದು. ಸ್ಕ್ರೀನ್ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡು ರಿಜಿಸ್ಟರ್ ಆಗಿ ನಮ್ಮ ಸಂಕಲ್ಪ ಸೇವಾ ಟ್ರಸ್ಟ್ ವಿವರಗಳು, ಪೇಮೆಂಟ್ ವಿವರಗಳು ಎಲ್ಲದೂ ಸಹ ನಿಮಗೆ ವಾಟ್ಸಪ್ ಅಲ್ಲಿ ಕಳಿಸ್ಕೊಡ್ತಾರೆ. ಜಸ್ಟ್ ನಮಗೆ ಕರೆ ಮಾಡಿ ಅಥವಾ ಮುಖ್ಯವಾಗಿ ವಾಟ್ಸಪ್ ಮಾಡಿ, ಆದಷ್ಟು ಜಾಸ್ತಿ ನಮಗೆ ವಾಟ್ಸಪ್ ಮಾಡಿ. ಈಗ ನಾನು ನಿಮಗೆ ಆ ಶತ್ರು ನಿಗ್ರಹ ವಾರಾಹಿ ಮೂಲ ಮಂತ್ರವನ್ನು ಸಹ ಹೇಳ್ತೇನೆ. ಅದನ್ನು ಪ್ರತಿನಿತ್ಯ ಕೇಳಿಸ್ಕೊಳ್ಳಿ. ನೀವು ಒಂದು 28 ಬಾರಿಯೋ 108 ಬಾರಿಯೋ ಕೇಳಿಸ್ಕೊಳ್ಳಿ. ತುಂಬ ಅನುಕೂಲವಾಗಲಿದೆ. ಖಂಡಿತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಸಹ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ರೀಚ್ ಆಗಲಿ ಈ ವಿಡಿಯೋ. ಹಾಗೂ ನೀವು ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ ವಿಡಿಯೋ ನೋಡ್ತಾರೆ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ಯೂಟ್ಯೂಬಲ್ಲಿ ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ. 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 ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ.